ಡಿ ಕೆ ಶಿವಕುಮಾರ್ ಆಡಿದಂಥ ಮಾತುಗಳು ತೇಜಸ್ವಿ ಸೂರ್ಯ ಕುರಿತಾಗಿ. ತೇಜಸ್ವಿ ಸೂರ್ಯ MP, ಆದರೆ ಒಂದು ನಯಾ ಪೈಸಾ ತಂದಿಲ್ಲ ಅವರು ಅನುದಾನವನ್ನು ಅನ್ನುವಂಥ ಮಾತನ್ನು ಆಡಿದರು ಉಪಮುಖ್ಯಮಂತ್ರಿಗಳು. ಜೊತೆಗೇನು ಅಂದರೆ ಖಾಲಿ ಟ್ರಂಕು ಅನ್ನುವಂಥ ಶಬ್ದವನ್ನು ಕೂಡ ಅವರು ಬಳಸಿದರು. ಇದೆಲ್ಲದರ ಜೊತೆಗೆ ಎಲ್ಲದಕ್ಕೂ ಕೂಡ ನೀವು ಯೋಜನೆಗಳಿಗೆ ಅಡ್ಡಿ ಹಾಕ್ತಿರಲ್ಲ, ನಿಮ್ಮ ಉದ್ದೇಶ ಏನು ಅನ್ನುವಂಥ ಪ್ರಶ್ನೆಯನ್ನು ಕೂಡ ಹಾಕಿದರು. ಇದೆಲ್ಲ ಪ್ರಶ್ನೆಗಳಿಗೂ ಕೂಡ ತೇಜಸ್ವಿ ಸೂರ್ಯ ಸರಿಯಾದಂಥ ರೀತಿಯಲ್ಲಿ ಉತ್ತರವನ್ನು ಕೊಟ್ಟರು. ಅಷ್ಟೇ ಅಲ್ಲ, ನನ್ನ ಹತ್ರ ಸಂಪೂರ್ಣವಾಗಿ ಪ್ಲಾನ್ ಇದೆ, ಎಷ್ಟು ನಷ್ಟ ಏನು ಎತ್ತ ಅಂತೇಳಿ ಅಂತ ಅದೆಲ್ಲವನ್ನೂ ಕೂಡ ನಿಮ್ಮ ಮುಂದಿಡ್ತೀನಿ, ಅಪಾಯಿಂಟ್ಮೆಂಟ್ ಕೊಡಿ ಅಂತ ಕೇಳಿದ್ರು. ಈಗ ನೋಡಿ, ನಾಳೆ ಏನೋ ಬ್ಯುಸಿ ಇರ್ತಾರಂತೆ ಡಿ ಕೆ ಶಿವಕುಮಾರ್, ನಾಡಿದ್ದು ಅವ್ರಿಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ಅಂದರೆ ತೇಜಸ್ವಿ ಸೂರ್ಯ ಅವ್ರನ್ನ ಭೇಟಿ ಮಾಡ್ತಾರೆ. ಜೊತೆಗೇನು ಅಂದರೆ ಆ್ಯಕ್ಷನ್ ಪ್ಲಾನ್ ಏನೇನು ಇದೆಯಲ್ಲ ಅದೆಲ್ಲದರ ಬಗ್ಗೆ ವಿವರಗಳನ್ನು ಕೊಡ್ತಾರೆ. ಅದಾದ ಮೇಲೆ ಇಡೀ ಈ ಪ್ರಕರಣ ಇದೆಯಲ್ಲ, ಅಂದರೆ ಈ ವಾದ ವಿವಾದ ಇದೆಯಲ್ಲ, ಅದು ಬೇರೆದೇ ರೀತಿಯ ತಿರುವನ್ನು ಪಡೆಯುವಂಥದ್ದು ಸ್ಪಷ್ಟ. ಬೆಂಗಳೂರಿನ ಟನಲ್ ರೋಡ್ ವಿಚಾರ ಹೈಕೋರ್ಟ್ ಮೆಟ್ಟಿಲೇರಿದೆ. ಟನಲ್ ರಸ್ತೆಗೆ ಅನುಮತಿ ಕೊಡಬಾರದು ಅಂತ ನಟ ಪರಿಸರವಾದಿ ಪ್ರಕಾಶ್ ಬೆಳವಾಡಿ ಹೈಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿದ್ದು, ಖುದ್ದು ವಕೀಲರು ಆಗಿರುವ ಸಂಸದ ತೇಜಸ್ವಿ ಸೂರ್ಯ ಅರ್ಜಿದಾರರ ಪರ ನಿನ್ನೆ ವಾದಿಸಿದ್ದಾರೆ. ಈ ಮಧ್ಯೆ DCM DK ಮತ್ತು ಸಂಸದ ತೇಜಸ್ವಿ ಸೂರ್ಯ ನಡುವೆ ಸಮರ ತಾರಕಕ್ಕೇರಿದೆ. ತೇಜಸ್ವಿ ಮಾತು ಕೇಳಿ ಯೋಜನೆ ನಿಲ್ಲಿಸಲ್ಲ ಎಂದ DK, ಸಂಸದ ತಿರುಗೇಟು. ಮೆಟ್ರೋ ಅವ್ರಿಗೆ ಮಾಡಕ್ಕಾಗತ್ತೆ ಅಂದ್ರೆ ನಿಮ್ಗೆ ಯಾಕೆ ಮಾಡಕ್ಕಾಗಲ್ಲ? ಈ ಟನಲ್ ರೋಡ್ ಪ್ರಾಜೆಕ್ಟು ಬೆಂಗಳೂರಿಗೆ ಬೇಕಾಗಿರೋದಲ್ಲ. ಈ ಟನಲ್ ರೋಡ್ ಪ್ರಾಜೆಕ್ಟು ಅವರ DPR ಅಲ್ಲೇ ಸಮಸ್ಯೆ ಇದೆ. ಫಾಲ್ಟಿ DPR ಇಟ್ಕೊಂಡು, ಸಮಸ್ಯೆ ಇರುವಂತ DPR ಇಟ್ಕೊಂಡು ಪ್ರಾಜೆಕ್ಟ್ ಅನ್ನ ಹೇರಕ್ಕೆ ಹೋಗ್ತಾ ಇದ್ದಾರೆ. ತೇಜಸ್ವಿ ಸೂರ್ಯ ಅದನ್ನ ಯಾರು ಇಡೀ ಬೆಂಗಳೂರು ಒಳಗಡೆನೆ ಕುರಿಬೇಕು, ಹೊರಗಡೆ ಏನು ಮಾರಕ್ಕಾಗಲ್ಲ. ಅವನ ಮಾತೆಲ್ಲ ಕೇಳ್ಕೊಂಡು ನಾನು ನಿಲ್ಸಕ್ಕಾಗಲ್ಲ. ಬಾಂಬೆಲೆಲ್ಲ ಲಕ್ಷಾಂತರ ವರ್ಷದಿಂದ ಇದ್ದಂತ ಬಾಂಬೆನ ಕುರಿತಾ ಇದ್ದಾರೆ, ಡೆಲ್ಲಿನ ಕುರಿತಾ ಇದ್ದಾರೆ. ಐ ವಿಲ್ ನಾಟ್ ಯೀಲ್ಡ್ ಟು ಹಿಮ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್. ನಮ್ಮ ವಿರೋಧ ಇರುವಂತದ್ದು ಈ ಟನಲ್ ರೋಡ್ ಒಂದಿಕ್ ಮಾತ್ರ, ಯಾಕೆಂದ್ರೆ ಇದು ಅನ್ಸೈಂಟಿಫಿಕ್. ಈ ಉತ್ತರ ಬೆಂಗಳೂರಿನಲ್ಲಿ ಸ್ಯಾಂಕಿ ಟ್ಯಾಂಕ್ ಹೊಡೆದಾಕತ್ತೆ, ದಕ್ಷಿಣ ಬೆಂಗಳೂರಿನಲ್ಲಿ ಲಾಲ್ಬಾಗ್ ಮುಗಿಸಾಕತ್ತೆ. ಈ ರೀತಿ ಇರುವಂತ ಪ್ರಾಜೆಕ್ಟ್ ಸರಿಯಲ್ಲ ಅಂತ ಈಗಾಗಲೇ ಜಮ್ಮು ಕಾಶ್ಮೀರದಲ್ಲಿ, ಉತ್ತರಾಖಂಡ್ನಲ್ಲಿ ಟನಲ್ಗಳು ಕುಸಿದ ಮೇಲೆ ನೂರಾರು ಜೀವಗಳ ಅಲ್ಲಿ ಕಳ್ಕೊಂಡ ಮೇಲೆ ಕೇಂದ್ರ ಸರ್ಕಾರ ಕಂಪಲ್ಸರಿಯಾಗಿ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಗಳನ್ನು ಮಾಡಿದೆ, ಟನಲ್ ರೋಡನ್ನು ಹೇಗೆ ಮಾಡಬೇಕು ಅಂತ. ಇದೆಲ್ಲದನ್ನ ಉಲ್ಲಂಘನೆ ಮಾಡಿ ನಾವು ಟನಲ್ ರೋಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಖಾಲಿ ಟ್ರಂಕ್ ಎಂದ DK, ವೈಯಕ್ತಿಕ ಟೀಕೆಯಿಂದ ಕೆಲಸ ಆಗಲ್ಲ ಎಂದ ತೇಜಸ್ವಿ. ಅವ್ರ ಕಾಲದಲ್ಲಿ ಏನು ಒಳ್ಳೆ ಕೆಲಸ ಮಾಡಕ್ ಆಗಿಲ್ಲ. ಏನ್ ಕೆಲಸ ಮಾಡಿದ್ರು ಅವ್ರ ಕಾಲದಲ್ಲಿ? ಖಾಲಿ ಟ್ರಂಕ್. ತೇಜಸ್ವಿ ಸೂರ್ಯ ಅಂದ್ರೆ ಖಾಲಿ ಟ್ರಂಕ್ ಅಂತ ವೈಯಕ್ತಿಕವಾದಂತ ಏನೋ ಒಂದು ಟೀಕೆ ಮಾಡಿರ್ತಾರೆ. ಅದಕ್ಕೆ ನಾನು ಇವತ್ತು ಹೇಳ್ತೀನಿ, ಅದು ಬೆಳೀತಾ ಹೋಗುತ್ತೆ. ಬೆಂಗಳೂರಿನ ಜನಕ್ಕೆ ಸಿದ್ದರಾಮಯ್ಯನವರು ನನ್ನ ಬಗ್ಗೆ ಏನು ಹೇಳಿದ್ರು, ನಾನು ಅವ್ರ ಬಗ್ಗೆ ಏನು ಹೇಳಿದೆ, DK ಶಿವಕುಮಾರ್ ಅವ್ರು ನನ್ನ ಬಗ್ಗೆ ಏನು ಹೇಳಿದ್ರು, ನಾನು DK ಶಿವಕುಮಾರ್ ಅವ್ರಿಗೇನು ವಾಪಸ್ಸು ಟಾಂಗ್ ಕೊಟ್ಟೆ, ರಿಪ್ಲೈ ಕೊಟ್ಟೆ, ಇದು ಅವರ ಜೀವನವನ್ನು ಉಪಯೋಗ ಮಾಡಲ್ಲ. ನಾನು ಈ ಪ್ರತ್ಯುತ್ತರ ಕೊಡೋದ್ರಿಂದ ಬೆಂಗಳೂರಿನ ಗುಂಡಿಗಳು ಮುಚ್ಚೋಗಲ್ಲ, ನಮ್ಮ ಫುಟ್ಪಾತ್ಗಳು ಸರಿಯಾಗಲ್ಲ, ನಮ್ಮ ಮೆಟ್ರೋ ಕರೆಕ್ಟ್ ಟೈಮಿಗೆ ಶುರುವಾಗಲ್ಲ. ತೇಜಸ್ವಿ ಸೂರ್ಯ DK ಮಧ್ಯೆ ಪ್ಲಾನ್ ಆಫ್ ಆಕ್ಷನ್ ಸಮರ. 600 ರೂಪಾಯಿ ಪರ್ ಡೇ 2 ವೇ ಟೋಲ್ ಕಟ್ಟುವಂತ ಕಾರ್ಗಳು ಮಾತ್ರ ಉಪಯೋಗ ಮಾಡುವಂತ, ಶ್ರೀಮಂತರಿಗೆ ಮಾತ್ರ ಉಪಯೋಗ ಆಗುವಂತ, ಕಾರ್ ಉಳ್ಳೋರಿಗೆ ಮಾತ್ರ ಉಪಯೋಗ ಆಗುವಂತ 18 ಕಿಲೋಮೀಟರ್ ಟನಲ್ ಅನ್ನ ಬೆಂಗಳೂರಿನಲ್ಲಿ ಹೇರಕ್ ಹೊರಟಿದೆ. ನಾಚಿಕೆ ಆಗಬೇಕು ಈ ರಾಜ್ಯ ಸರ್ಕಾರಕ್ಕೆ. ಹೌದು, ಶ್ರೀಮಂತರಿಗೆನೆ ದುಡ್ಡು ಕೊಟ್ಟು ಹೋಗೋರ್ಗೆನೆ ಎಲ್ಲರಿಗೂ ಆಯ್ತು. ಒಂದು ಪ್ಲಾನ್ ಆಫ್ ಆಕ್ಷನ್ ಕೂಡ ಕೇಳಿ ಅವ್ರಿಗೆ. ವಾಟ್ ಈಸ್ ದಿಸ್ ಪ್ಲಾನ್ ಆಫ್ ಆಕ್ಷನ್? ಒಬ್ಬ MP ಆಗಿದ್ಕೊಂಡು ಒಂದು ದಿನ ಪ್ರೈಮ್ ಮಿನಿಸ್ಟರ್ ಹತ್ರ 10 ರೂಪಾಯಿ ದುಡ್ಡು ಕೊಡಿಸಿಲ್ಲ. ವಾಟ್ ಈಸ್ ದಿಸ್ ಪ್ಲಾನ್ ಆಫ್ ಆಕ್ಷನ್ ಟು ಬ್ಯಾಂಗ್ಳೂರ್? ಏನ್ ಪ್ಲಾನ್ ಆಫ್ ಆಕ್ಷನ್ ಬೇಕು ಬೆಂಗಳೂರಿಗೆ ಅಂತ ಅವ್ರು ಕೇಳಿದ್ದಾರೆ, ಏನ್ ಮಾಡ್ಬೋದು ಅಂತ. ಅದನ್ನು ಕೂಡ ತಯಾರಿ ಮಾಡಿದ್ದೀನಿ, ಅದನ್ನು ಕೂಡ ಅವ್ರಿಗೆ ನಾನು ಹೋಗಿ ತಲುಪಿಸ್ತೀನಿ. ರಾಜಕಾರಣದಲ್ಲಿ ಚರ್ಚೆ ನಮ್ಮ ಊರಿನ ವಿಷಯದ ಬಗ್ಗೆ ಆಗಬೇಕು, ಅಭಿವೃದ್ಧಿ ಬಗ್ಗೆ ಆಗಬೇಕು, ವೈಯಕ್ತಿಕ ಟೀಕಾ ಟಿಪ್ಪಣಿಗಳ ಬಗ್ಗೆ ಆಗಬಾರದು. ಆ ಕಾರಣಕ್ಕೋಸ್ಕರನೇ ನಾನು ಅವ್ರ ಹತ್ರ ನೇರವಾಗಿ ಸಮಯ ಕೇಳಿ ಮಾತನಾಡಬೇಕು ಅಂತ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದ್ದೀನಿ. ಹೀಗೆ ದಾಳಿ ಪ್ರತಿ ದಾಳಿಯ ನಡುವೆ ಉಭಯ ನಾಯಕರು ಪರಸ್ಪರ ಭೇಟಿಯಾಗಲಿದ್ದಾರೆ. ಟನಲ್ ರಸ್ತೆ ಬಗ್ಗೆ ಚರ್ಚೆ ನಡೆಸಲು ತೇಜಸ್ವಿ ಸೂರ್ಯ ಸಮಯ ಕೇಳಿದ್ದಾರೆ. ಮಂಗಳವಾರ ಸಮಯ ಕೊಟ್ಟಿದ್ದೇನೆ ಎಂದು DCM DK ಶಿವಕುಮಾರ್ ತಿಳಿಸಿದ್ದಾರೆ. ನಾನು ನಿನ್ನೆ ಕೂಡ DK ಶಿವಕುಮಾರ್ ಅವರ ಕಚೇರಿಗೆ ಮಾತನಾಡಿ
30 ನಿಮಿಷ ನನಗೆ ಸಮಯ ಕೊಡಿ ಅಂತ ಕೇಳಿದ್ದೀನಿ. ಅವರು ಇವತ್ತೋ ನಾಳೆ ಅವರು ಸಮಯ ಕೊಡ್ಬೋದು. ನಾನು ಅವ್ರನ್ನ ಭೇಟಿ ಮಾಡ್ತೀನಿ. ಭೇಟಿ ಮಾಡಿ ಈ ಪ್ರಾಜೆಕ್ಟ್ನ ಕುಂದುಕೊರತೆಗಳು ಏನಿದೆ, ಈ ಪ್ರಾಜೆಕ್ಟ್ ಆಯಿತು ಅಂತಂದ್ರೆ ಬೆಂಗಳೂರಿಗೆ ಏನೇನು ಸಮಸ್ಯೆಗಳಾಗತ್ತೆ ಅನ್ನೋದನ್ನ ಅವರಿಗೆ ಎಕ್ಸ್ಪ್ಲೈನ್ ಮಾಡಿ ಮನವರಿಕೆ ಮಾಡುವಂತ ಪ್ರಯತ್ನ ಮಾಡ್ತೀನಿ. ನಾನು ಮಂಗಳವಾರ ಟೈಮ್ ಕೊಟ್ಟಿದ್ದೀನಿ. ಮಂಗಳವಾರ, ಸೋಮವಾರ ಸ್ವಲ್ಪ ಬಿಸಿ ಇರ್ತೀನಿ. ಮಂಗಳವಾರ ಟೈಮ್ ಕೊಟ್ಟಿದ್ದೀನಿ. ಖಂಡಿತ ಐ ವಿಲ್ ಸೀಕ್ ಹಿಸ್ ಸಜೆಷನ್ ಅಂಡ್ ಇಸ್ ವಾಟ್ ಎವರ್ ಯು ವಾಂಟ್ ಲೆಟ್ ಇಟ್ ಟೆಲ್. ಇಫ್ ಇಟ್ ಇಸ್ ಗುಡ್ ಐ ಆಮ್ ರೆಡಿ ಟು ಕೋಪರೇಟ್ ವಿತ್ ಹಿಮ್. ಉದ್ಯಮಿಗಳ ಜೊತೆ ಡಿಕೆ ಡಿನ್ನರ್ ಮೀಟಿಂಗ್. ಇನ್ನು ಬೆಂಗಳೂರಿನ ರಸ್ತೆ ಗುಂಡಿಗಳ ಕುರಿತು ಉದ್ಯಮಿಗಳು ಸರ್ಕಾರವನ್ನ ಕಟುವಾಗಿ ಟೀಕಿಸಿದ್ರು. ಈ ಬೆನ್ನಲ್ಲೇ ಬಯೋಕಾನ್ ಸಂಸ್ಥಾಪಕಿ ಕಿರಣ್ ಮಜುಮ್ದಾರ್, ಮೋಹನ್ ದಾಸ್ ಸೇರಿದಂತೆ ಹಲವರ ಜೊತೆ ಡಿಸಿಎಂ ಡಿಕೆ ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ. ಈ ಸಭೆಯಲ್ಲಿ ಉದ್ಯಮಿಗಳಿಗೆ ತಾವು ಬೆಂಗಳೂರು ಮಂತ್ರಿಯಾಗಿ ಕೈಗೊಂಡಿರುವ ಯೋಜನೆಗಳನ್ನ ವಿವರಿಸಿದ್ದಾರೆ. ರಸ್ತೆ, ಟ್ರಾಫಿಕ್ ಹಾಗೂ ಕಸದ ಕುರಿತಾಗಿ ಚರ್ಚಿಸಿದ್ದಾರೆ. ಎಸ್, ಐ ಮೆಟ್ ಮೋಹನ್ ದಾಸ್ ಪೈ, ಕಿರಣ್ ಮಜ್ದಾರ್, ಇನ್ನು ಯಾರು ಕೆಲವನ್ನೆಲ್ಲ ಹತ್ರ ಮಾತಾಡಿದ್ದೀನಿ. ಅದನ್ನು ನಾನು ತಿಳಿಸ್ತೀನಿ ಬಿಡಿ. ಹಾಗೆ ಅವ್ರ ಒಪಿನಿಯನ್ ಕೇಳಬೇಕಲ್ಲ. ಹಂಗಂತ ಅವ್ರು ನಮ್ಮನ್ನ ಕ್ರಿಟಿಸೈಸ್ ಮಾಡೋದು ಅಂತ ಅವ್ರು ಬಿಡೋಕ್ಕಾಗಲ್ಲ. ದೇ ಆರ್ ಬೆಂಗಳೂರು. ದೇ ಆರ್ ಇಂಟ್ರೆಸ್ಟೆಡ್ ಇನ್ ಬೆಂಗಳೂರು. ಅವ್ರಿಗೆ ಹೇಳ್ತಾ ಇದ್ದೀನಿ, ನಿಮ್ಮ ಸಿಟಿ ಇದು, ಡೋಂಟ್ ಹರ್ಟ್ ಯುವರ್ ಸಿಟಿ. ಡಿಕೆ ಸಭೆ ನಡೆಸಿದ ವಿಚಾರಕ್ಕೆ ಉದ್ಯಮಿಗಳು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಜನರ ಜೊತೆಗಿನ ಸಂವಾದ, ಕುಂದು ಕೊರತೆ ಆಲಿಸಿದ್ದು ಒಳ್ಳೆಯ ಕಾರ್ಯ ಅಂತ ಶ್ಲಾಘಿಸಿದ್ದಾರೆ. ಇದೆಲ್ಲದರ ನಡುವೆ ಇವತ್ತು ಕೂಡ ಡಿಸಿಎಂ ಅವರು ಬೆಂಗಳೂರು ನಡಿಗೆ ಕಾರ್ಯಕ್ರಮ ಮಾಡಿದ್ರು. ಕಬ್ಬನ್ ಪಾರ್ಕ್ನಲ್ಲಿ ಜನರ ಸಮಸ್ಯೆ ಆಲಿಸಿದ್ರು. ಬೆಂಗಳೂರು ಕೇಂದ್ರ ಪಾಲಿಕೆ ವ್ಯಾಪ್ತಿಗೆ ಬರುವ ಜನ ರಸ್ತೆ ಗುಂಡಿ, ಕಸದ ಪ್ರಾಬ್ಲಮ್ ಹೇಳಿದ್ದಾರೆ. ಇದಕ್ಕೆ ಪರಿಹಾರ ನೀಡುವ ಕೆಲಸ ಮಾಡುತ್ತಿದ್ದೇವೆ ಅಂತ ಡಿಕೆ ಶಿವಕುಮಾರ್ ಭರವಸೆ ನೀಡಿದರು. ಸುನಿಲ್ ಜೊತೆ ಈರಣ್ಣ ಬಸವ, ಟಿವಿ9 ಬೆಂಗಳೂರು.